ವೀಕ್ಷಕರೇ, ಈ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋದಂತೂ ನಿಜ. ರಾತ್ರಿ 11 ಗಂಟೆ ಆಗಿತ್ತು. 23 ವರ್ಷದ ಅಭಿ ಅಂತ ಒಂದು ಹುಡುಗ ತನ್ನ ಕೋಣೆಯಲ್ಲಿ ಒಬ್ಬನೇ ಕೂತ್ಕೊಂಡು ಸುಮ್ಮನೆ ಹಾಗೆ ಕೂತ್ಕೊಂಡಿರ್ತಾನೆ. ಅವನ ಮುಂದೆ ಅಪ್ಪನ ಒಂದು ಫೋಟೋ ಇರುತ್ತದೆ. ಅಪ್ಪ ಸತ್ತು 2 ವರ್ಷನೇ ಆಗಿರ್ತದೆ. ಆದರೂ ಪ್ರತಿದಿನ ಮಲಗುವ ಮೊದಲಿಗೆ ಆ ಫೋಟೋ ನೋಡಿ ಮಲಗ್ತಿದ್ದ. ಯಾಕಂದ್ರೆ ಅಪ್ಪನೇ ಅವನ ಪ್ರಪಂಚ ಆಗಿದ್ದ. ಆ ರಾತ್ರಿ ಅವನಿಗೊಂದು ಫೋನಿಂದ ಒಂದು ಮೆಸೇಜ್ ಬರ್ತದೆ. ಅದೇನೆಂದರೆ, ಅಭಿ ಫೋನ್ ತೆಗೆದು ನೋಡ್ತಾನೆ. ಮೆಸೇಜ್ ನೋಡಿ ಅವನ ದೇಹವೆಲ್ಲ ನಡುಗ್ಬಿಡ್ತೈತಿ. ಯಾಕಂದರೆ ಮೆಸೇಜ್ ಬಂದಿದ್ದು ಅವನು ಸತ್ತು ಹೋಗಿರುವ ಅಪ್ಪನ ಫೋನ್ ನಂಬರ್ನಿಂದ ಆಗಿರ್ತದೆ. ಅದರಲ್ಲಿ ಏನಿರ್ತದೆ ಅಂದ್ರೆ, ಕೇವಲ ಒಂದು ಸಾಲು ಬರೆದಿರ್ತೈತಿ ಅಂತಂದು ಹೇಳ್ತೇನೆ ನೋಡಿ. ಮಗ, ನಾಳೆ ಹಳೆಯ ಬಸ್ ನಿಲ್ದಾಣಕ್ಕೆ ಹೋಗು ಅಂತ ಅದು ಮೆಸೇಜಲ್ಲಿ ಬರೆದಿರ್ತೈತಿ. ಅಭಿ ಕೈಗಳು ನಡುಗತೊಡಗಿರ್ತವು. ಇದು ಹೇಗೆ ಸಾಧ್ಯ? ಅಪ್ಪ ನಂಬರು 2 ವರ್ಷದಿಂದ ಬಂದಾಗಿತ್ತು. ಆ ರಾತ್ರಿ ಅವನಿಗೆ ನಿದ್ದೆನೇ ಬರಲಿಲ್ಲ. ಮಾರನೇ ದಿನ ಬೆಳಗ್ಗೆ ತುಂಬಾ ಭಯ ಇದ್ದರೂ ಅವನು ಹಳೆಯ ಬಸ್ ಸ್ಟ್ಯಾಂಡಿಗೆ ಹೋದ. ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಒಂದು ಹಳೆಯ ಬೆಂಚ್ ಮೇಲೆ ಒಂದು ಚಿಕ್ಕ ಕವರ್ ಇತ್ತು. ಆ ಕವರ್ ಮೇಲೆ ಏನೋ ಬರೆದಿತ್ತು. ಏನಂತಂದರೆ, ಅಭಿಗಾಗಿ. ಅವನು ನಿಧಾನವಾಗಿ ತೆರೆದ. ಒಳಗೆ ಒಂದು ಫೋಟೋ ಇತ್ತು. ಅದೇನೆಂದರೆ, ಅಭಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅಪ್ಪನ ಜೊತೆ ತೆಗೆಸ್ಕೊಂಡಿದ್ದ ಒಂದು ಫೋಟೋ ಆಗಿತ್ತು. ಅದ್ರ ಜೊತೆಗೆ ಒಂದು ಚೀಟಿ ಕೂಡ ಇತ್ತು. ಅದರಲ್ಲಿ ಏನೋ ಒಂದು ಬರೆದಿತ್ತು. ಅದೇನೆಂದರೆ, ಮುಂದಿನ ಸುಳಿವು ನಿನ್ನ ಶಾಲೆಯಲ್ಲಿ ಅಂತ ಬರೆದಿತ್ತು. ಅಭಿಗೆ ಇನ್ನೂ ಗೊಂದಲ. ಯಾರು ಇದನ್ನೆಲ್ಲ ಮಾಡ್ತಿದ್ದಾರೆ? ಆದರೂ ಅವನು ಶಾಲೆಗೆ ಹೋದ. ಹಳೆಯ ಕ್ಲಾಸ್ ರೂಮಿಗೆ ಹೋದ. ಅಲ್ಲಿ ಅವನ ಹೆಸರಿನ ಒಂದು ಬುಕ್ ಇತ್ತು. ಅದರೊಳಗೆ ಮತ್ತೊಂದು ಪತ್ರ ಕೂಡ ಇತ್ತು. ಕೊನೆಯ ಸುಳಿವು ಮನೆ ಹಿಂಭಾಗದ ಮಾವಿನ ಮರದ ಕೆಳಗೆ ಅಂತ ಬರೆದಿತ್ತು. ಆಗ ಅಭಿಗೆ ಭಯಕ್ಕಿಂತ ಕುತೂಹಲ ಹೆಚ್ಚಾಗಿತ್ತು. ಅವನು ಓಡ್ತಾ ಮನೆಗೆ ಬರ್ತಾನೆ. ಮನೆಯ ಹಿಂದ್ಗಡೆ ಮಾವಿನ ಒಂದು ಮರ ಇರ್ತೈತಿ. ಆ ಮರದ ಬಳಿ ಮಣ್ಣು ಸ್ವಲ್ಪ ಅಗ್ದಿರೋ ಥರ ಕಂಡು ಬರ್ತೈತಿ. ಅವನು ಕೈಯಿಂದ ಅದನ್ನು ಇನ್ನೊಂದು ಸ್ವಲ್ಪ ಅಗಿತಾನೆ. ಅದರೊಳಗೆ ಒಂದು ಕಬ್ಬಿಣದ ಪೆಟ್ಟಿಗೆ ಸಿಗ್ತದೆ. ಪೆಟ್ಟಿಗೆ ತೆಗೆದು ನೋಡ್ತಾನೆ. ಒಳಗೆ ಹಣ ಇರಲಿಲ್ಲ, ಚಿನ್ನ ಇರಲಿಲ್ಲ. ಅದರೊಳಗೆ ಏನಿತ್ತಂದರೆ ಒಂದು ಡೈರಿ ಮಾತ್ರ ಇತ್ತು. ಡೈರಿಯ ಮೊದಲ ಪುಟ ತೆಗಿತಾನೆ. ಅದು ಅವನ ಅಪ್ಪನ ಬರವಣಿಗೆ ಆಗಿತ್ತು. ಆಗ ಅಭಿಯ ಕಣ್ಣಲ್ಲಿ ನೀರು ತುಂಬಿತು. ಅಪ್ಪ ಬರೆದಿರುವುದನ್ನು ಓದ್ತಾನೆ. ಅದೇನೆಂದರೆ, ಮಗ, ನೀನು ಈ ಡೈರಿ ಓದುತ್ತಿದ್ದರೆ ನಾನು ಈ ಜಗತ್ತಿನಲ್ಲಿ ಇರಲಿಕ್ಕಿಲ್ಲ ಅಂತ. ಅಭಿ ಆಗ ಅಳ್ತಾ ಹಾಗೆ ಕೂತ್ಕೊಬಿಡ್ತಾನೆ. ಹಾಗೆ ಮುಂದೆ ಓದ್ತಾ ಹೋಗ್ತಾನೆ. ನಾನು ಸಾಯುವ ಮುನ್ನ ನನ್ನ ಸ್ನೇಹಿತನಿಗೆ ಒಂದು ಕೆಲಸ ಕೊಟ್ಟಿದ್ದೆ. ನೀನು ಜೀವನದಲ್ಲಿ ತುಂಬ ದುಃಖದಲ್ಲಿದ್ದಾಗ ದಿನ ಈ ಸುಳಿವುಗಳನ್ನು ನಿನಗೆ ತಲುಪಿಸು ಅಂತ ನನ್ನ ಸ್ನೇಹಿತನಿಗೆ ಹೇಳಿದ್ದೆ ಅಂತ ಅವನಪ್ಪ ಅದರಲ್ಲಿ ಬರೆದಿರ್ತಾರೆ. ಆಗ ಅಭಿಗೆ ಎಲ್ಲ ಅರ್ಥವಾಯಿತು. ಡೈರಿಯ ಕೊನೆಯ ಪುಟದಲ್ಲಿ ಒಂದು ಪತ್ರ ಕೂಡ ಇತ್ತು. ಅದರಲ್ಲಿ ಏನಿತ್ತೆಂದರೆ, ಮಗ, ನಾನು ಯಾವಾಗಲೂ ನಿನ್ನ ಜೊತೆ ಇರಲಾರೆ. ಆದರೆ ನೀನು ಒಬ್ಬಂಟಿ ಅಲ್ಲ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸೋಲ್ಬೇಡ. ನೀನು ನನ್ನ ಹೆಮ್ಮೆ. ನಿನ್ನ ಮೇಲೆ ನನಗೆ ಯಾವಾಗಲೂ ನಂಬಿಕೆ ಇದೆ. ಅಭಿಗೆ ಆಗ ಕಣ್ಣೀರು ನಿಲ್ಲಲೇ ಇಲ್ಲ. ಹೀಗೆ 2 ವರ್ಷಗಳಿಂದ ಅವನು ತನ್ನನ್ನು ಒಬ್ಬಂಟಿ ಎಂದುಕೊಂಡಿದ್ದ. ಆದರೆ ಸತ್ತ ನಂತರವೂ ಅಪ್ಪ ಅವನಿಗೆ ಧೈರ್ಯ ಕೊಡುವ ವ್ಯವಸ್ಥೆ ಮಾಡಿದ್ದರು. ಅವನು ಡೈರಿಯನ್ನು ಎದೆಯ ಹತ್ತಿರ ಹಿಡಿದುಕೊಂಡ. ಆಕಾಶದ ಕಡೆ ನೋಡಿದ. ನಿಧಾನವಾಗಿ ಹೇಳಿದ, ಅಪ್ಪ, ನೀವು ಹೋಗಿಲ್ಲ, ಇನ್ನೂ ನನ್ನ ಜೊತೆ ಇದ್ದೀರಾ ಅಂತ ಹೇಳ್ತಾನೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಆಕಾಶದ ಕಡೆ ನೋಡ್ತಾ ಈ ಮಾತನ್ನು ಹೇಳ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಕೆಲವರು ಸತ್ರು ಕೂಡ ಹೋಗುವುದಿಲ್ಲ. ಅವರ ನೆನಪುಗಳಾಗಿ ನಮ್ಮ ಜೊತೆ ಬದುಕಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.